ಕಲ್ಲಿನ ಭೂತಕ್ಕೆ 7 ಜನ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ದುಡಿದು ತಿನ್ನುವಂತಹ ಕಾರ್ಮಿಕರ ಜೀವವನ್ನ ನುಂಗಿದೆ ಕಲ್ಲಿನ ಕ್ವಾರೆ. ಯಮಧರ್ಮನಂತೆ 100 ಅಡಿ ಎತ್ತರದಿಂದ ಕುಸಿದಂತಹ ಬಂಡೆ ಭಕ್ಷಕನಂತೆ 4 ಕಾರ್ಮಿಕರನ್ನ ಬಲಿ ಪಡೆದುಕೊಂಡಿದೆ. ಕಾವೇರಿ ಕಂಪನಿಗೆ ಸೇರಿದ ಕ್ವಾರಿಯಲ್ಲಿ ದುರ್ಘಟನೆ ಸಂಭವಿಸಿದೆ. ಕಲ್ಲಿನ ಭೂತಕ್ಕೆ 7 ಜನ ಕಾರ್ಮಿಕರು ಈಗ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ದುಡಿದು ತಿನ್ನುವಂತಹ ಕಾರ್ಮಿಕರ ಜೀವವನ್ನ ನುಂಗಿದೆ ಇಲ್ಲಿ ಕಲ್ಲಿನ ಕ್ವಾರೆ. ಯಮಧರ್ಮನಂತೆ 100 ಅಡಿ ಎತ್ತರದಿಂದ ಬಂಡೆ ಕುಸಿದಿದೆ. ಭಕ್ಷಕನಂತೆ 4 ಕಾರ್ಮಿಕರನ್ನ ಬಲಿ ಪಡೆದುಕೊಂಡಿದೆ. ಈ ಕಲ್ಲು ಅಂದ್ರೆ ಬಂಡೆ ಕಲ್ಲು ಬಲಿ ಪಡೆದುಕೊಂಡಿದೆ. ಕಾವೇರಿ ಕಂಪನಿಗೆ ಸೇರಿದಂತಹ ಕ್ವಾರಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಇಂಥ ದೊಡ್ಡ ಅನಾಹುತಕ್ಕೆ ಈಗ ಹೊಣೆ ಯಾರು? ಇಲ್ಲಿ ಯಾರು ಹೊಣೆ ಹೊತ್ಕೊಂತಾರೆ ಅಂತ ದುರ್ಘಟನೆ ನಡೆದರೂ ಕೂಡ ಅಧಿಕಾರಿಗಳು ಎಲ್ಲಿದ್ದಾರೆ? ಯಾಕೆ ಇಲ್ಲಿ ಬಂದಿಲ್ಲ? ಸ್ಥಳೀಯ ಜನಪ್ರತಿನಿಧಿಗಳೇ ಕಣ್ಬಿಡಿ, ಈ ಬಗ್ಗೆ ಗಮನ ಹರಿಸಿ. ದುಡಿದು ತಿನ್ನುವಂತಹ ಕಾರ್ಮಿಕರಲ್ಲಿ ಕಾರ್ಮಿಕರಿಗೆ ಈ ರೀತಿ ಆಗಿರುವಂಥದ್ದು. ರಾಜ್ಯದಲ್ಲಿ ಕಾರ್ಮಿಕರ ಜೀವಕ್ಕೆ ರಕ್ಷಣೆ ಇಲ್ವಾ ಅಂತ, ಯಾವುದೇ ರಕ್ಷಣೆ ಇಲ್ಲದೆ ರೀತಿ ಮಾಡೋದಾ ಅಂತ ಕಲ್ಲಿನ ಭೂತಕ್ಕೆ 7 ಜನ ಬಲಿಯಾಗಿದ್ದಾರೆ. ಇಲ್ಲಿ ಕಾವೇರಿ ಕಂಪನಿಗೆ ಸೇರಿದಂತಹ ಕಲ್ಲಿನ ಕ್ವಾರಿಯಲ್ಲಿ 100 ಅಡಿ ಎತ್ತರದಿಂದ ಬಂಡೆ ಬಿದ್ದು ಕಾರ್ಮಿಕರು 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 4 ಜನರ ಮೇಲೆ ಬಂಡೆ ಕಲ್ಲು ಬಿದ್ದಿರುವಂಥದ್ದು. ಅಂದರೆ ಯಾವುದೇ ರಕ್ಷಣೆ ಇಲ್ಲದೆ ಇಲ್ಲಿ ಈ ರೀತಿ ಕಾರ್ಯವನ್ನು ಮಾಡಲಾಗ್ತದೆ. ಅಂದರೆ ಹೊಸ ಕ್ವಾರಿಯನ್ನು ತಯಾರು ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿತ್ತು. ಆ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಮೇಲಿಂದ ಬಂಡೆ ಕಲ್ಲು ಬಿದ್ದಿದೆ, ಕೆಳಗಡೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಆದರೆ ಇದು ತಿಳಿಯದೆ ಬಂಡೆ ಕಲ್ಲು ಬಿದ್ದಿರುವಂಥದ್ದು. ಇದಕ್ಕೆ ಯಾರು ಹೊಣೆ ಆಗ್ತಾರೆ ಇಲ್ಲಿ? ಅಂದರೆ ಯಾವುದೇ ರಕ್ಷಣೆ ಇಲ್ಲದೆ ಕಾರ್ಮಿಕರ ಒಂದು ಜೀವ ಹೋಗಿದೆ ಅಂತ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಓರ್ವ ಕರ್ನಾಟಕದ ಕಾರ್ಮಿಕನು ಕೂಡ ಕಲ್ಲಿನ ಕ್ವಾರಿಗೆ ಇಲ್ಲಿ ಬಲಿಯಾಗಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಇನ್ನು RR ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂಥದ್ದು. ಗುಲಾಬ್ ಸಿಂಗ್, ರಾಜ್ಪಾಲ್, ಚೋಟು ಇವರೆಲ್ಲರಿಗೂ ಕೂಡ ಗಂಭೀರ ಗಾಯ ಆಗಿರುವಂಥದ್ದು. ನೋಹರ್ ಸಿಂಗ್, ಆನಂದ್ಗೆ ತುರ್ತು ಚಿಕಿತ್ಸೆನ ನೀಡಲಾಗ್ತಾ ಇದೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ಚಿಕಿತ್ಸೆನ ಕೂಡ ಈಗ ಮುಂದುವರಿಸಲಾಗ್ತಾ ಇದೆ. ಓರ್ವ ಕರ್ನಾಟಕದ ಕಾರ್ಮಿಕನಿಗೂ ಕೂಡ ಕಲ್ಲಿನ ಕ್ವಾರಿಯಲ್ಲಿ ಅವರು ಕೂಡ ಬಲಿಯಾಗಿರುವಂಥದ್ದು. 3 ಉತ್ತರ ಭಾರತದ ಮೂಲದವರನ್ನ ಕಲ್ಲು ನುಂಗಿರುವಂಥದ್ದು. ಗಂಭೀರ ಗಾಯಗೊಂಡವರಿಗೆ RR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗುಲಾಬ್ ಸಿಂಗ್, ರಾಜ್ಪಾಲ್, ಚೋಟು, ನೋಹರ್ ಸಿಂಗ್ ಹಾಗೂ ಆನಂದ್ಗೆ ತುರ್ತು ಚಿಕಿತ್ಸೆ ನೀಡಲಾಗ್ತಾ ಇದೆ. ಓರ್ವನ ಸ್ಥಿತಿ ಗಂಭೀರ ಆಗಿದೆ. ಚಿಕಿತ್ಸೆ ಮುಂದುವರಿಸಲಾಗ್ತಾ ಇರುವಂಥದ್ದು. ಓರ್ವ ಕರ್ನಾಟಕ ಕಾರ್ಮಿಕನು ಕೂಡ ಈ ಒಂದು ಕಲ್ಲಿನ ಕ್ವಾರಿಯ ಬಂಡೆ ಬಿದ್ದಂತಹ ವೇಳೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 3 ಉತ್ತರ ಭಾರತದ ಮೂಲದವರನ್ನ ಕಲ್ಲು ನುಂಗಿರುವಂಥದ್ದು. ಗಂಭೀರ ಗಾಯಗೊಂಡವರನ್ನ RR ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ.